ಇವತ್ತಿನವರೆಗೂ ಕೋಟ್ಯಾಂತರ ರೂಪಾಯಿ ನೋಡಿದ್ರು ಆ ಕೋಟಿಗಳೆಲ್ಲದಕ್ಕಿಂತ ಈ ದುಡ್ಡು ಜಾಸ್ತಿ ಅನ್ನಿಸ್ತಾ ಇದೆ. ಇದಕ್ಕೆ ಬೆಲೆ ಕಟ್ಟೋದಾದ್ರೂ ಹೇಗೆ? ನೋಟ್ಗಳಿಗೆ ಜೀವ ಇಲ್ಲ ಅಂತಾರೆ, ಆದರೆ ಈ ನೋಟ್ಗಳಲ್ಲಿ ಅಜ್ಜಿ ಬೆವರಿದೆ, ಅಜ್ಜಿ ಹಸುವಿದೆ, ಅಜ್ಜಿ ಕನಸಿದೆ, ಅಜ್ಜಿ ಪ್ರೀತಿ ಇದೆ. ಅಜ್ಜಿ ತನ್ನ ಜೀವ ಕೊಟ್ಟು ಈ ನೋಟ್ಗಳಿಗೆ ಜೀವ ತುಂಬಿದಾಳೆ. ಇಪ್ಪತ್ತು ತೊಲ ಬಂಗಾರ ಬೀಗರಿಗೆ ಬೇಕಿರಲಿಲ್ಲ, ನಿನಗ್ ಬೇಕಿತ್ತು ಅಲ್ವಾ? ಪಾಪ ಆ ಹುಡುಗ ಚಿನ್ನ ಬೇಡ ಅಂತ ಹೇಳಿರ್ತಾನೆ, ಚಿನ್ನ ಬೇಕು ಅಂತ ಕೇಳಿ ನಮಗೆಲ್ಲ ಮೋಸ ಮಾಡಿದ್ದು ನೀನು. ಬೇಲಿನೇ ಎದ್ದು ಹೊಲ ಮೇದ್ರೆ ಬದುಕೋಕ್ಕಾಗುತ್ತೇನೆ? ಯಾಕೆ ಇಂಥ ದುರ್ಬುದ್ಧಿ ನಿನಗೆ? ಈ ವಿಚಾರ ಎಲ್ಲ ನನಗೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದೀಯಾ? ಹೌದು, ಕೇಳ್ದೆ. ಏನಿವಾಗ? ನಮ್ಮನೆಯವ್ರ ಸಣ್ಣ ಬುದ್ಧಿ ನನಗೆ ಗೊತ್ತಿಲ್ವಾ? ಆ ಮನೆಯವ್ರು ಕೇಳಿದ್ರು ಅಂತ ಹೇಳ್ದೆ ಹೋಗಿದ್ದಿದ್ರೆ ಗ್ಯಾರಂಟಿ ನೀವು ನನ್ನನ್ನ ಬಿಚ್ಚೋಲೆ ಗೌರಮ್ಮನ್ ತರ ಕಳಿಸ್ತಿದ್ರಿ. ಏನು ಹೀಗೆ ಹೇಳ್ತಾ ಇದ್ದೀಯಾ? ನಿನ್ನ ಮದುವೆನ ಚೆನ್ನಾಗಿ ಮಾಡಬೇಕು ಅಂತ ನಿಮ್ಮಮ್ಮ ಸತ್ಯ ಹಗಲು ರಾತ್ರಿ ಪಡ್ತಾ ಇದ್ದಾರೆ, ನೀನು ಹೀಗೆ ಮಾತಾಡ್ತಾ ಇದ್ದೀಯಾ? ಹೌದೌದು, ಏನೋ ಬಾರಿ ಯೋಚನೆ ಮಾಡ್ತಿರೋ ಹಾಗೆ. ಅಷ್ಟು ದೊಡ್ಡ ಮನೆಗೆ ನನ್ನನ್ನ ಸೊಸೆಯ ಕಳಿಸುವಾಗ ಏನೆಲ್ಲ ಕೊಟ್ಟು ಕಳಿಸ್ಬೇಕು ಅಂತ ಮಾತ್ರ ಯೋಚನೆ ಮಾಡಲ್ಲ ಅಲ್ವಾ? ಅಷ್ಟಕ್ಕೂ ನಾನು ಏನ್ ಮಹಾ ಕೇಳ್ದೆ? ಅವ್ರ ಅಕ್ಕ ಕೇಳಿದ್ನ ಕೊಡಿ ಅಂದೆ. ಆದ್ರೆ ಅವ್ರು ಬೇಡ ಅನ್ನೋದನ್ನೇ ನೀವ್ ಕಾಯ್ತಿದ್ರಿ ಅಲ್ವಾ? ಮನೇಲಿ ನಡೀತಾ ಇರೋದು ಮೊದಲನೇ ಕಾರ್ಯ. ಮಗ್ಳನ್ನ ಇನ್ನೊಬ್ರು ಮನೆಗೆ ಕಳಿಸ್ಬೇಕಾದ್ರೆ ಅಷ್ಟು ಕೊಡದೆ ಕಳಿಸಿದ್ರೆ ನಾಳೆ ದಿನ ಆ ಮನೇಲಿ ಅವ್ರ ಅಕ್ಕ ನನ್ನ ಹಂಗ್ಸ್ ಮಾತಾಡಿದ್ರೆ ನಾನು ಏನ್ ಮಾಡ್ಲಿ? ಸಾಯ ತನಕ ಆ ಮನೇಲಿ ಬದುಕೋದು ನಾನು, ನೀವಲ್ಲ. ಅದಕ್ಕೆ ಈ ಮನೆಯವ್ರನ್ನ ಸಾಯಿಸ್ತೀಯಾ? ನಿಮ್ಮಮ್ಮ ನಿನ್ನ ತಂಗಿ ಅವ್ರ ಕೈ ಮೀರಿ ಕಷ್ಟಪಟ್ಟು ನಿನ್ ಮದುವೆ ಮಾಡ್ಬೇಕು, ಮಾಡ್ಲೇಬೇಕು. ಇದು ಅವ್ರ ಕರ್ತವ್ಯ. ಮಕ್ಳನ್ನ ಹೆರೋಕ್ಕೂ ಮುಂಚೆ ಮುಂದೆ ಮಕ್ಳ ಕನ್ಸನ್ನ ಈಡೇರ್ಸಕ್ಕಾಗತ್ತಂತ ಯೋಚನೆ ಮಾಡಿ ಆಮೇಲೆ ಹೆರ್ಬೇಕು. ಹೊಡಿಯಜ್ಜಿ ಹೊಡಿ, ಯಾಕೆ ನಿಲ್ಸ್ತೆ? ಇರೋದು ನಿದ್ದಾಗ ಹೇಳಿದ್ರೆ ನನ್ಗೆ ಹೊಡೆದು ಬಾಯಿ ಮುಚ್ಚಕ್ ನೋಡೋದ್ರ ಬದಲು ನಾನು ಹೇಳೋದ್ರಲ್ಲಿ ಏನ್ ತಪ್ಪಿದೆ ಅಂತ ಯೋಚನೆ ಮಾಡಿ. ಅಪ್ಪ ಇದ್ದಿದ್ರೆ ಸಾಕು. ಈ ಮಾತನ್ನ ಯಾವಾಗ ಹೇಗೆ ಎಲ್ಲಿ ಉಪಯೋಗಿಸ್ಬೇಕು ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಹೌದು, ಎಲ್ಲ ನನ್ನ ಕರ್ಮ. ಏನ್ ಮಾಡಕ್ಕಾಗತ್ತೆ? ಈ ಮನೇಲಿ ಹುಟ್ಟಿದ ತಪ್ಪಿಗೆ ದಯವಿಟ್ಟು ಚೆನ್ನಾಗಿ ನನ್ನ ಮದ್ವೆ ಮಾಡಿ ಆ ಮನೆಗೆ ಕಳ್ಸ್ಕೊಡಿ. ಆಮೇಲೆ ನಿಮ್ ಕಡೆ ತಲೆ ಕೂಡ ಹಾಕ್ ಮಲ್ಗಲ್ಲ. ಹಾಗಾದ್ರೆ ಚಿಕ್ಕಂದಿನಿಂದ ನಿಮ್ಮಮ್ಮ ನಿಮ್ಮನ್ನ ಸಾಕಿದ್ದಕ್ಕೆ ಬೆಲೆನೇ ಇಲ್ವೇನೆ? ಸಾಕ್ಲೇಬೇಕಲ್ವಾ? ಇನ್ನೇನ್ ಬೀದಿಗೆ ಬಿಡಕ್ಕಾಗತ್ತಾ? ಮಕ್ಳನ್ನ ಸಾಕೋದು ಅಪ್ಪ ಅಮ್ಮನ ಕರ್ತವ್ಯ. ಅದು ಅಲ್ದೆ ಅಪ್ಪ ತೀರ್ಕೊಂಡ್ಮೇಲೆ ಅಮ್ಮ ತಾನೇ ನೋಡ್ಕೋಬೇಕು, ಅದು ಅಮ್ಮನ ಕರ್ತವ್ಯ. ಹಾಗಾದ್ರೆ ತಾಯಿ ಕಷ್ಟನ ಅರ್ಥ ಮಾಡ್ಕೊಳ್ಳೋದು ಮಕ್ಕಳ ಕರ್ತವ್ಯ ಅಲ್ವಾ? ಅಜ್ಜಿ, ಆ ವಿಷಯ ಎಲ್ಲ ಬೇಕಾಗಿಲ್ಲ. ಈಗೇನು 20 ತೊಲ ಬಂಗಾರ ಹಾಕ್ಸಿ ಮದ್ವೆ ಮಾಡಿಸ್ತಿರೋ ಇಲ್ವೋ? ಆಗಲ್ಲ ಅಂದ್ರೆ ಈಗಲೇ ಹೇಳ್ಬಿಡಿ. ನಾನೇ ಅವ್ರ ಮನೆಗೆ ಹೋಗಿ 20 ತೊಲ ಬಂಗಾರ ಹಾಕ್ಸಿ ಮದ್ವೆ ಮಾಡ್ಸೋಕ್ಕೂ ಗತಿ ಇಲ್ಲ. ಅಷ್ಟೇ ಯಾಕೆ, ಮಗಳು ಸಂತೋಷಕ್ಕಿಂತ ಅವ್ರ ದುಡ್ಡೇ ಮುಖ್ಯ, ಅವ್ರಿಗೆ ನಿಮ್ಮ ಮನೆ ಸಂಬಂಧ ಬೆಳೆಸೋ ಯೋಗ್ಯತೆ ಇಲ್ಲ ಅಂತಾನು ಹೇಳ್ತೀನಿ. ಹೇಳ ಪಾಪ ನಮ್ ಜಾನಕಿ ಗಿಣಿ ಸಾಕಿದ್ದೀನಿ ಅಂತ ತಿಳ್ಕೊಂಡು ಗಿಡಗನ್ ಸಾಕಿದ್ದಾಳೆ. ಈಗ ಅದೇ ಅವಳನ್ನ ಕುಕ್ಕಿ ತಿಂತಾ ಇದೆ.
ಅವ್ರು ಬಂದಿಲ್ಲ ಅನ್ನೋ ಟೆನ್ಷನಲ್ಲಿ ನಾನಿದ್ರೆ ಇದ್ರ ಜೊತೆ ಇವ್ರದೊಂದು. ಕೇಳಿಸ್ಕೊಂಡ್ಯ ಸತ್ಯ ಹೇಗೆ ಮಾತಾಡಿದ್ಲು ಅಂತ? ಇವಳಿಗೆ ಯಾಕೆ ಇಂಥ ಕೆಡಕ್ ಬುದ್ಧಿ ಬಂದಿದ್ದೆ? ಗಿರ್ಜಮ್ಮ ಅಳ್ಬೇಡ ಗಿರ್ಜಮ್ಮ. ನೀವಮ್ಮ ಮಗಳು, ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದೀರಾ, ಆದರೆ ಅವಳು ನಿಮಗೆ ಮೋಸ ಮಾಡಕ್ಕೆ ಹೊರಟಿದ್ದಾಳೆ ಕಣೆ. ನೀನು ಸುಮ್ಮನೆ ಬಂದು ಸತ್ಯ, ಮೊದಲು ಈ ವಿಷಯನ ಜಾನಕಿಗೆ ಹೇಳೋಣ ನಡಿ. ಗಿರ್ಜಮ್ಮ ಬೇಡ. ಅಮ್ಮ ಈ ಮದುವೆ ಬಗ್ಗೆ ತುಂಬ ಕನ್ಸು ಕಟ್ಕೊಂಡಿದ್ದಾಳೆ. ಅಂಥದ್ರಲ್ಲಿ ಅಕ್ಕ ಹೀಗೆಲ್ಲ ಅನ್ಲು ಅಂತ ಹೇಳಿ ಅವಳ ಮನಸ್ಸಿಗೆ ಬೇಜಾರು ಮಾಡೋದು ಬೇಡ ಗಿರ್ಜಮ್ಮ. ಅಷ್ಟಕ್ಕೂ ಈಗ ಅವಳು ಏನನ್ಲು? ನೀನು ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಅವಳು ಹೇಳಿದ ರೀತಿ ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಆದರೆ ಅವಳು ಹೇಳಿದ ವಿಷಯ ಸರಿಯಾಗೇ ಇತ್ತು. ಸತ್ಯ? ಹ್ಞೂ ಗಿರ್ಜಮ್ಮ, ಅಂಥ ಮನೆಗೆ ಅವಳನ್ನ ಕಳಿಸ್ಕೊಡುವಾಗ ಬರೀ ಕೈಯಲ್ಲಿ ಕಳಿಸ್ಕೊಟ್ರೆ ಪ್ರತಿದಿನ ಅವಮಾನ ಆಗೋದು ನಮಗಲ್ಲ, ಅವಳಿಗೆ. ಅವಳು ಹೇಳಿದಾಗೆ ಅಪ್ಪ ಇದ್ದಿದ್ರೆ ಅಕ್ಕ ಏನೇ ಆಸೆ ಪಟ್ಟಿದ್ರು ಈಡೇರಿಸಿರೋರಲ್ವಾ ಗಿರ್ಜಮ್ಮ? ಇದನ್ನೇ ಅವಳು ಅಸ್ತ್ರವಾಗಿ ಬಳಸ್ಕೊತಾ ಇರೋದು. ಆದರೆ ಈಗ ನಾವಿರೋ ಪರಿಸ್ಥಿತಿಲಿ ಪರವಾಗಿಲ್ಲ ಗಿರ್ಜಮ್ಮ. ರೆಕ್ಕೆ ಇದ್ದವ್ರು ಹಾರಿದ್ರೆ ಅದು ದೊಡ್ಡ ವಿಷಯ ಅಲ್ಲ, ಆದರೆ ಕಷ್ಟಪಟ್ಟು ಛಲ ಅನ್ನೋ ರೆಕ್ಕೆ ಕಟ್ಕೊಂಡು ಹಾರೋದಿದೆಯಲ್ಲ, ಅದು ದೊಡ್ಡ ವಿಷಯ. ಅದು ಏನೇ ಆಗಲಿ ಗಿರ್ಜಮ್ಮ, ಅವಳ ಮದುವೆಗೆ ನಾನು ಕಷ್ಟಪಡ್ತೀನಿ. ಅಕ್ಕನ ಆಸೆ ಮುಂದೆ 20 ತೊಲ ಬಂಗಾರ ಯಾವ ಲೆಕ್ಕ ಗಿರ್ಜಮ್ಮ? ಅಪ್ಪನ ಸ್ಥಾನದಲ್ಲಿಂತೂ ಅದನ್ನು ಉಡುಗೊರೆ ಆಗಿ ನಾನು ಅವಳಿಗೆ ಕೊಡ್ತೀನಿ. ಅಯ್ಯೋ ಸತ್ಯ, ಮದುವೆ ಅಂದರೆ 20 ತೊಲ ಬಂಗಾರ ಅಲ್ಲಮ್ಮ. ಮದುವೆ ಅಂದರೆ ಇನ್ನೂ ಬೇಕಾದಷ್ಟು ಖರ್ಚುಗಳು ಬರುತ್ತೆ ಕಣೆ. ಇದೆಲ್ಲ ನಿನ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ಅಯ್ಯೋ ದೇವ್ರೇ. ಅದು ಏನೇ ಆಗಲಿ ನಾನು ನೋಡ್ಕೊತೀನಿ, ಆದರೆ ಈ ವಿಚಾರನ ಮಾತ್ರ ಅಮ್ಮನಿಗೆ ಹೇಳಬಾರ್ದು. ಹಾಗಂತ ನನಗೆ ಮಾತು ಕೊಡು ಗಿರ್ಜಮ್ಮ.